ಎಲ್ರಿಗೂ ನಮಸ್ಕಾರ ಮಕ್ಕಳೇ. ಇವತ್ತಿನ ತರಗತಿ ತಮಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಇವತ್ತಿನ ತರಗತಿಯಲ್ಲಿ ದೇವನೂರ ಮಹಾದೇವ ಬರೆದಿರ್ತಕ್ಕಂತಹ ಎದೆಗೆ ಬಿದ್ದ ಅಕ್ಷರ ಎಂಬ ಪಾಠದ ಮುಂದುವರೆದ ಭಾಗವನ್ನು ತಿಳ್ಕೊಳ್ಳೋಣ ಮಕ್ಕಳೇ. ಈಗಾಗಲೇ ಕಳೆದ ತರಗತಿಯಲ್ಲಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಲೇಖಕರ ಪರಿಚಯ, ದೇವನೂರ ಮಹಾದೇವ ಅವರ ಪರಿಚಯವನ್ನು ತಿಳ್ಕೊಂಡಿದ್ವಿ. ಜೊತೆಗೆ ಆ ಪಾಠಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿಯನ್ನು ಕೂಡ ತಿಳ್ಕೊಂಡಿದ್ವಿ ಮಕ್ಕಳೇ. ಹಾಗಾಗಿ ಆ ತಿಳ್ಕೊಂಡಂತಹ ವಿಚಾರಗಳಿಗೆ, ಫಲಿತಾಂಶಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾ ಉತ್ತರಗಳನ್ನು ಕೂಡ ಮತ್ತೊಮ್ಮೆ ಸ್ಮರಿಸಿಕೊಳ್ಳುತ್ತಾ ಇವತ್ತಿನ ಪಾಠಕ್ಕೆ ಹೋಗೋಣ. ಹಾಗಾದ್ರೆ ಮೊದಲನೇದಾಗಿ ಮಕ್ಕಳೇ, ದೇವನೂರ ಮಹಾದೇವ ಅವರು ಎಲ್ಲಿ ಮತ್ತು ಎಷ್ಟರಲ್ಲಿ ಹುಟ್ಟಿದ್ರು? ದೇವನೂರ ಮಹಾದೇವ ಅವರು ಎಲ್ಲಿ ಮತ್ತು ಎಷ್ಟರಲ್ಲಿ ಹುಟ್ಟಿದ್ರು ಅಂದ್ರೆ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನಲ್ಲಿ ಬರ್ತಕ್ಕಂತಹ ದೇವನೂರು ತಾಲೂಕಿನ ದೇವನೂರು, ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರಲ್ಲಿ ಕ್ರಿಸ್ತ 1949ರಲ್ಲಿ ನಮ್ಮ ಲೇಖಕರಾಗಿರ್ತಕ್ಕಂತಹ ದೇವನೂರ ಮಹಾದೇವ ಅವರು ಜನಿಸ್ತಾರೆ. ಅದೇ ರೀತಿಯಾಗಿ ಮೈಸೂರು ಭಾಷಾ ಸಂಸ್ಥಾನದಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ ಇವರು ಬಂಡಾಯ ಮತ್ತು ದಲಿತ ಸಾಹಿತ್ಯ ಪ್ರಮುಖ ಕವಿಗಳಲ್ಲಿ ಒಬ್ಬರು ಅಂತಕ್ಕಂತಹ ಮಾಹಿತಿಯನ್ನು ಕೂಡ ನಾವು ತಿಳ್ಕೊಂಡಿದ್ವಿ. ಅದೇ ರೀತಿಯಾಗಿ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಇವರು ಹಲವಾರು ಕೃತಿಗಳನ್ನ ರಚಿಸುವ ಮುಖೇನ ಹಲವು ಸಾಹಿತ್ಯ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನ ತಿಳ್ಕೊಂಡ್ವಿ. ಅದೇ ರೀತಿಯಾಗಿ ಹಾಗಾದ್ರೆ ಆ ಒಂದು ರಚನೆ ಮಾಡಿದಂತಹ ಯಾವ ಕೃತಿಗಳು, ಯಾವ್ದಾದ್ರು ಒಂದು 4 ಕೃತಿ ಮಾಡಿ ದೇವನೂರ ಮಹಾದೇವ ಅವರು ರಚಿಸತಕ್ಕಂಥ ಯಾವ್ದಾದ್ರು ಒಂದು 4 ಕೃತಿಗಳನ್ನ ಹೆಸರಿಸಿ. ಯಾವ ಕೃತಿ ರಚನೆಯನ್ನ ಮಾಡಿದರೆ ಹೇಳಿ ನೋಡೋಣ. ಯಾವ ನೂರು, ಒಡಲಾಳ, ಗಾಂಧಿ ಮತ್ತು ಮಾವು, ಗಾಂಧಿ ಮತ್ತು ಮಾವು, ನಂಬಿಕೆಯ ನೆಂಟ, ನೋಡು ಮತ್ತು ಕೂಡು, ಮತ್ತೊಂದು ಎದೆಗೆ ಬಿದ್ದ ಅಕ್ಷರ, ಇವಿಷ್ಟು ಕೂಡ ನಮ್ಮ ಲೇಖಕರಾಗಿರ್ತಕ್ಕಂತಹ ದೇವನೂರ ಬರೆದಿರ್ತಕ್ಕಂತಹ ಕೃತಿಗಳು. ದೇವನೂರು, ಒಡಲಾಳ, ಗಾಂಧಿ ಮತ್ತು ಮಾವು, ನಂಬಿಕೆಯ ನೆಂಟ, ನೋಡು ಮತ್ತು ಕೂಡು, ಎದೆಗೆ ಬಿದ್ದ ಅಕ್ಷರ ಅಂತಕ್ಕಂಥವು ಇವರ ಒಂದು ಸಾಹಿತ್ಯ ಕೃತಿಗಳು ಮಕ್ಕಳೇ. ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಂತಹ ಕೊಡುಗೆಗಳಾಗ್ತವೆ. ಹಾಗಾಗಿ ಇಷ್ಟೆಲ್ಲಾ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂತಹ ಇವರಿಗೆ ಕೆಲವೊಂದು ಪ್ರಶಸ್ತಿ ಬಂದಿರತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತೀವಿ. ಅದರಲ್ಲಿ ವಿಶೇಷವಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಅಂತಕ್ಕಂಥ ಮಾಹಿತಿಯನ್ನು ನಾವು ತಿಳ್ಕೊಂಡ್ವಿ. ಹಾಗಾದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಪಡೆದಂತಹ ಕೃತಿ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಮಕ್ಕಳೇ? ಕುಸುಮ ಬಾಲಿ. ಈ ಒಂದು ಕಾದಂಬರಿಗೆ, ಕುಸುಮಬಾಲಿ ಅಂತಕ್ಕಂತಹ ಕಾದಂಬರಿಗೆ ಇವರೇ ಬರೆದಿರ್ತಕ್ಕಂಥದ್ದು. ಕುಸುಮಬಾಲಿ ಅಂತಕ್ಕಂತಹ ಒಂದು ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತಕ್ಕಂಥದ್ದು ಲಭ್ಯವಾಗಿದೆ. ಜೊತೆಗೆ ಇವರ ಇನ್ನೊಂದು ಕೃತಿ ಒಡಲಾಳ ಅಂತಕ್ಕಂಥದ್ದು. ಹಾಗಾದ್ರೆ ಒಡಲಾಳ ಇವರೇ ಬರೆದಿರ್ತಕ್ಕಂತಹ ಕೇಂದ್ರ ಕುಸುಮಬಾಲಿ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದ್ರೆ, ಇವರೇ ಬರೆದಿರ್ತಕ್ಕಂತಹ ಒಡಲಾಳ ಅಂತಕ್ಕಂತಹ ಒಂದು ಕೃತಿಗೆ ಯಾವ ಪ್ರಶಸ್ತಿ ಬಂದಿದೆ? ಪ್ರಶ್ನೆ ಉತ್ತರ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ ಬಂದಿದೆ. ಜೊತೆಗೆ ಮಕ್ಕಳೇ, ನಮ್ಮ ಕರ್ನಾಟಕ ಸರ್ಕಾರ ಅಂತಕ್ಕಂಥದ್ದು ಪ್ರತಿ ವರ್ಷ ನಾವೇನು ಆಚರಣೆಯನ್ನು ಮಾಡ್ತೀವೋ ಕನ್ನಡ ರಾಜ್ಯೋತ್ಸವ ಅಂತಕ್ಕಂಥದ್ದು, ಅಂತ ರಾಜ್ಯೋತ್ಸವದ ಸಂದರ್ಭದಲ್ಲಿ ಕೊಡ್ತಕ್ಕಂತಹ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ನಮ್ಮ ದೇವನೂರ ಮಹಾದೇವ ಅವರು
ಮಾಡ್ಕೊಂಡಿದ್ದಾರೆ. ಇದಿಷ್ಟು ಕೂಡ ಲೇಖಕರಿಗೆ ಸಂಬಂಧಪಟ್ಟಂತಹ ವಿಚಾರ. ಹಾಗೆ ಮತ್ತೊಂದು ಪ್ರಶ್ನೆ ಮಕ್ಕಳೇ, ಪ್ರಸ್ತುತ ಗದ್ಯ ಭಾಗವನ್ನ ಯಾವ ಒಂದು ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ? ಯಾವ ಕೃತಿ? ಎದೆಗೆ ಬಿದ್ದ ಅಕ್ಷರ ಎಂಬ ಬಿಡಿ ಲೇಖನಗಳ ಸಂಗ್ರಹದಿಂದ ಪ್ರಸ್ತುತ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯ ಪಾಠವನ್ನ ಆರಿಸಿಕೊಳ್ಳಲಾಗಿದೆ. ಇದಿಷ್ಟು ಕೂಡ ಲೇಖಕರಿಗೆ ಪರಿಚಯಕ್ಕೆ ಸಂಬಂಧಪಟ್ಟ ಹಾಗೆ. ಆದ್ರೆ ಇನ್ನ ಪಾಠಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಕೇಳಿದ್ರೆ, ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಯಾವುವು? ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಯಾವುವು? ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ. ಮಕ್ಕಳ ಇದಕ್ಕೆ ಉತ್ತರ ಭೂಮಿಗೆ ಬಿದ್ದ ಯಾವತ್ತೂ ಕೂಡ ನಿಷ್ಫಲಗೊಳ್ಳಲಿಲ್ಲ, ಅದು ಸಫಲತೆಯನ್ನು ಕೊಡುತ್ತೆ. ಒಂದು ಸಸಿಯಾಗಿ, ಮರವಾಗಿ, ಹೆಮ್ಮರವಾಗಿ 4 ಜನ ಅನುಕೂಲ ಬರುತ್ತೆ, 4 ಜನಕ್ಕೆ ಸಹಕಾರ ಮಾಡುತ್ತೆ. ಅದೇ ರೀತಿಯಾಗಿ ಒಬ್ಬ ಮನುಷ್ಯ ತಾನು ಕಲಿತಂತಹ ಅಕ್ಷರ ಜ್ಞಾನ ಅಂತಕ್ಕಂಥದ್ದು ಮುಂದಿನ ಅವರ ಭವ್ಯ ಭವಿಷ್ಯಕ್ಕೆ 4 ಜನ ಅದು ಪರೋಪಕಾರಕ್ಕೂ ಕೂಡ, ಅದು ಯುನಿಯ ಅವರ ಭವಿಷ್ಯಕ್ಕೂ, ಉಜ್ವಲ ಭವಿಷ್ಯಕ್ಕೂ ಕೂಡ ಕಾರಣವಾಗುತ್ತೆ. ಹಾಗಾಗಿ ಇಂಧನ ಅಲ್ಲ ನಾಳೆ ಭೂಮಿಗೆ ಬಿದ್ದ ಬೀಜ ಇರ್ಬೋದು, ಎದೆಗೆ ಬಿದ್ದ ಅಕ್ಷರ ಇರ್ಬೋದು ಕೂಡ ಖಂಡಿತವರು ಫಲ ಕೊಟ್ಟೆ ಕೊಡ್ತವೆ. ಹಾಗಾದ್ರೆ ಮನೆ ಮಂಚಮ್ಮ ಯಾರು? ಮನೆ ಮಂಚಮ್ಮ ಗ್ರಾಮ ದೇವತೆ. ಮನೆ ಮಂಚಮ್ಮ ಗ್ರಾಮ ದೇವತೆ. ಈ ಮನೆ ಮಂಚಮ್ಮನ ಕಥೆಯನ್ನ ಹೇಳಿದವರು ಯಾರು? ಹಾಗಾದ್ರೆ ಮನೆ ಮಂಚಮ್ಮನ ಕಥೆಯನ್ನ ಹೇಳಿದಂತವರು ಸಿದ್ಲಿಂಗಯ್ಯ ಅವರು, ಡಾಕ್ಟರ್ ಸಿದ್ಲಿಂಗಯ್ಯ ಅವರು ನಮ್ಮ ಲೇಖಕರಾಗಿರ್ತಕ್ಕಂತಹ ದೇವನೂರ ಮಹಾದೇವ ಅವರಿಗೆ ಹೇಳಿದರು. ಹಾಗೆ ಮತ್ತೊಂದು ಪ್ರಶ್ನೆ ಮಕ್ಕಳೇ, ಶಿವಾನುಭವ ಶಬ್ದಕೋಶ. ಶಿವಾನುಭವ ಶಬ್ದಕೋಶ ಕೃತಿಯನ್ನ ಬರೆದಂತಹ ಕವಿ ಯಾರು, ಲೇಖಕರು ಯಾರು ಅಂತಂದಾಗ ಪಾಗು ಹಳಕಟ್ಟಿ. ಹಳಕಟ್ಟಿ ಅಂತಕ್ಕಂತಹ ಒಂದು ಪದ ನಿಮ್ಮ ಪುಸ್ತಕದಲ್ಲಿದೆ. ಹಾಗಾಗಿ ಹಳಕಟ್ಟಿ ಅವರು ಬರೆದಂತಹ ಪುಸ್ತಕ ಶಿವಾನುಭವ ಶಬ್ದಕೋಶ. ಮತ್ತೊಂದು ಪ್ರಶ್ನೆ ಕಡೆಯದಾಗಿ ನಿಮಗೆ ಕೇಳಬಹುದು ಅಂದ್ರೆ ಮಕ್ಕಳೇ, ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು ವಿವರಿಸಿ. ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ ಜ್ಞಾನ ಮಾತ್ರ ಅಲ್ಲ, ಅದು ಕ್ರಿಯೆಯ ಅನುಭವದಿಂದ ಒಡಮೂಡುವಂಥದ್ದು. ಜೊತೆಗೆ ಅದು ಕೇಳಿ ತಿಳಿದದ್ದಲ್ಲ, ಕ್ರಿಯೆಯಲ್ಲಿ ಮಾಡಿದ ತಿಳುವಳಿಕೆ. ಅದು ತರ್ಕವಲ್ಲ, ನಡೆಯಿಂದ ನುಡಿ ಹುಟ್ಟಿದರೆ ಅದೇ ಅರಿವು. ಸ್ವತಃ ತಾನು ಅನುಭವಿಸಿ ಅದರ ಒಂದು ಆಳ ಉದ್ದ ಈ ತರದ ಸ್ವತಃ ತಾನು ಏನು ಅನುಭವ ಆಗುತ್ತೋ ಅದೇ ನಿಜವಾದಂತಹ ಅರಿವು ಅಂತಕ್ಕಂತಹ ಒಂದು ಮಾತನ್ನ ನಮ್ಮ ಲೇಖಕರು ಹೇಳಿರ್ತಕ್ಕಂಥದ್ದು. ಮಕ್ಕಳೇ ಇಷ್ಟಾಗಿತ್ತು. ಈಗ ಇದರ ಒಂದು ಮುಂದುವರಿದ ಭಾಗವನ್ನ ನೋಡೋಣ. ಮುಂದೇನಾಗುತ್ತೆ, ಯಾವೆಲ್ಲ ವಿಚಾರಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಮಕ್ಕಳೇ ಎಲ್ಲರೂ ಕೂಡ ಪುಸ್ತಕವನ್ನು ನೋಡ್ಕೊಳ್ಳಿ. ನೋಡ್ರಿ, ಮತ್ತೆ ಇನ್ನೊಂದು, ವಚನಕಾರರು ತಮ್ಮ ಸುತ್ತಮುತ್ತ ಇರುವ ದೇವರುಗಳನ್ನ ದೇವರು ಅಂದುಕೊಂಡಿರಲಿಲ್ಲ. ಪ್ರತಿಯೊಬ್ಬ ವಚನಕಾರರಿಗೂ ಅವರದೇ ಇಷ್ಟ ದೈವ, ಅಂದರೆ ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಯಿತು. ಮಕ್ಕಳೇ ನಿಮಗೆ ಗೊತ್ತಿದೆ, ಇಡೀ ವಿಶ್ವದಲ್ಲಿ ಯಾವ ಸಾಹಿತ್ಯದಲ್ಲೂ ಕೂಡ ಕಂಡುಬರದೇ ಇರತಕ್ಕಂತಹ ವಿಶಿಷ್ಟ ಸಾಹಿತ್ಯ ಪ್ರಕಾರ ಅಂತಕ್ಕಂಥದ್ದು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಕಂಡುಬರುತ್ತೆ. ಅದು ಯಾವಾಗ ಅಂದ್ರೆ 12ನೇ ಶತಮಾನದಲ್ಲಿ. 12ನೇ ಶತಮಾನದಲ್ಲಿ ಇಡೀ ವಿಶ್ವದಲ್ಲಿ ಯಾವ ಒಂದು ಭಾಷೆಯಲ್ಲೂ ಕಂಡುಬರದಿರತಕ್ಕಂತಹ ವಿಶೇಷ ಸಾಹಿತ್ಯ ಸೃಷ್ಟಿ ಅಂತಕ್ಕಂಥದ್ದು ನಮ್ಮ 12ನೇ ಶತಮಾನದಲ್ಲಿ ನಡೆಯುತ್ತೆ. ಸೊ ವಚನಕಾರರ ಒಂದು ಸುವರ್ಣ ಯುಗ ಅಂತ ಹೇಳ್ತೀವಿ. 12ನೇ ಶತಮಾನದಲ್ಲಿ ಬಂದಂತಹ ಒಂದು ಕಾಲವನ್ನು ಸುವರ್ಣಾಕ್ಷರ ಬರತಕ್ಕಂಥ ಯುಗ. ಯಾಕೆಂದ್ರೆ ವಚನಕಾರರು ಆ ಒಂದು ಕಾಲಘಟ್ಟದಲ್ಲಿ ಬರ್ತಾ ಹೋಗ್ತಾರೆ. ಕನ್ನಡ ಸಾಹಿತ್ಯಕ್ಕೆ ವಚನಗಳ ಮುಖಾಂತರವಾಗಿ ಅನುಪಮವಾಗಿರತಕ್ಕಂಥ ವಿಶೇಷವಾದಂತಹ ಕೊಡುಗೆಗಳನ್ನ ಕೊಡ್ತಾ ಹೋಗ್ತಾರೆ. ಸೊ ಅವರೆಲ್ಲರೂ ಕೂಡ ಗೊತ್ತಿದೆ ನಿಮಗೆ, ಬಸವಣ್ಣ ಆಗಿರ್ಬೋದು, ಹಲವ ಪ್ರಭು ಆಗಿರ್ಬೋದು, ಅಕ್ಕಮಹಾದೇವಿ ಆಗಿರ್ಬೋದು, ಜಡರ ದಾಸಿಮಯ್ಯ ಆಗಿರ್ಬೋದು, ಇವರೆಲ್ಲರೂ ಕೂಡ ವಚನಕಾರರು. ಇವರೆಲ್ಲರೂ ಕೂಡ ನಮಗೆ ಗೊತ್ತಿರತಕ್ಕಂಥವ್ರು. ಸೊ ಅದರ ಬಗ್ಗೆ ಇಲ್ಲಿ ಹೇಳ್ತಾರೆ, ಅಂತ ಒಂದು ವಚನಕಾರರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನೋಡ್ರಿ, ವಚನಕಾರರು ನಮ್ಮ ಸುತ್ತಮುತ್ತ ಇರುವ ದೇವರನ್ನ ದೇವರು ಅಂತ ಅನ್ಕೊಂಡಿರಲಂತೆ. ಸೊ ಪ್ರತಿಯೊಬ್ಬ ವಚನಕಾರರಿಗೂ ಅವರದೇ ಇಷ್ಟ ದೈವ. ಹೌದು ಮಕ್ಕಳೇ, ನಾವು ವಚನಕಾರರು ಅಂತ ತಗೊಂಡಾಗ ಪ್ರತಿಯೊಬ್ಬ ವಚನಕಾರರಿಗೂ ಕೂಡ
ಅವರದೇ ಆಗಿರ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ದೇವರು ಇರ್ತಾ ಇತ್ತಂತೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ದೇವರುಗಳನ್ನೇ ಅವರು ಒಂದೊಂದು ಅಂಕಿತ ನಾಮದಿಂದ ದೇವನೊಬ್ಬ ನಾಮ ಹಲವು ಅಂತ ನಾವು ಹೇಳ್ತೀವಿ. ದೇವನೊಬ್ಬ ನಾಮ ಹಲವು ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲೂ ಕೂಡ ನಮ್ಮ 12ನೇ ಶತಮಾನದಲ್ಲಿ ಬಂದಂತಹ ವಚನಕಾರರು ಕೂಡ ಆ ದೇವರನ್ನ ಬೇರೆ ಬೇರೆ ಹೆಸರುಗಳನ್ನ ಕರೆಯಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಬಸವಣ್ಣವರು ಕೂಡಲ ಸಂಗಮ ಅಂತಂದ್ರೆ ಅಕ್ಕಮಹಾದೇವಿ ಜನಮಲ್ಲಿಕಾರ್ಜುನ ಅಂತ ಹೇಳ್ತಾರೆ, ಹಲವ ಪ್ರಭು ಗುಹೇಶ್ವರ ಅಂತೇಳಿ ಕರೀತಾರೆ. ಸೊ ಈ ರೀತಿಯಾಗಿ ಆ ಒಬ್ಬೊಬ್ಬ ವಚನಕಾರರು ಒಂದೊಂದು ಹೆಸರಿನಿಂದ ಕರೆಯುವ ಮುಖಾಂತರವಾಗಿ ಆ ದೇವರನ್ನ ಆರಾಧನೆಯನ್ನ ಮಾಡ್ತಾರೆ, ಪೂಜೆಗಳನ್ನ ಮಾಡ್ತಾರೆ. ಸೊ ಹಾಗಾಗಿ ಇನ್ನೊಂದು ಜೊತೆಗೆ ಇನ್ನೊಂದು ಮಾತನ್ನು ಹೇಳ್ತಾರೆ ಇವರು, ಅವರವರ ಪ್ರಜ್ಞೆಯೇ ಅವರ ದೇವರಾಗಿತ್ತು ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳ್ತಾರೆ. ಅಂದ್ರೆ ನಾವು ಆರಾಧನೆ ಮಾಡ್ತಕ್ಕಂತಹ ದೇವರಿಗಿಂತ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಪೂಜೆನ ಆರಾಧಿಸ್ತಕ್ಕಂಥ ಒಂದು ದೇವರಿಗಿಂತ ಮತ್ತೊಂದು ದೇವರು ನಮ್ಮ ಪ್ರಜ್ಞೆ ಆಗಿರುತ್ತದೆ. ಅದು ಹೇಗೆ ನೋಡೋಣ, ಅದಕ್ಕೆ ಒಂದಷ್ಟು ಮಾಹಿತಿಯನ್ನು ಕೂಡ ಇಲ್ಲಿ ಪೂರ್ವಕವಾಗಿ ಕೊಡ್ತಾ ಇದ್ದಾರೆ. ಈ ರೀತಿ ಪ್ರಜ್ಞೆಯೇ ದೇವರು ಅಂತ ಅಂದುಕೊಂಡರೆ ಅದು ಸುಡುವ ಬೆಂಕಿಯನ್ನ ನೆತ್ತಿ ಮೇಲೆ ಇಟ್ಟುಕೊಂಡಂತಾಗುತ್ತದೆ. ತಮ್ಮ ಪ್ರಜ್ಞೆ ಮುಂದೆ ಸುಳ್ಳು ಹೇಳಕ್ಕಾಗಲ್ಲ, ಅದೇ ಕಷ್ಟ ಆಗುವುದು. ಇತರ ದೇವರಾದರೆ ಯಾವುದೋ ಉಗ್ರ ದೇವತೆಯಲ್ಲಿ ಏನೋ ಸ್ವಲ್ಪ ಬಟ್ಟೆ ಒಳಕ್ಕೆ ಹಾಕುವಂತ ಸುಳ್ಳುಕೊಳ್ಳು ಹೇಳಿಬಿಡಬಹುದು. ಆದ್ರೆ ಪ್ರಜ್ಞೆ ಮುಂದೆ ಇದು ನಡೆಯದು. ನೋಡಿ ಮಕ್ಕಳೇ, ನಾವು ಜೀವನದಲ್ಲಿ ಸಾಕಷ್ಟು ತಪ್ಪುಗಳನ್ನ ಮಾಡ್ತಾ ಹೋಗ್ತೀವಿ. ಆ ತಪ್ಪುಗಳನ್ನ ಗೊತ್ತಿದ್ದು ಮಾಡಬಹುದು, ಗೊತ್ತಿಲ್ಲದೇನೂ ಕೂಡ ಮಾಡಬಹುದು. ಕೆಲವೊಂದು ಸಲ ಹಾಗೂ ಆಗುತ್ತೆ, ಗೊತ್ತಿದ್ದು ತಪ್ಪು ಮಾಡ್ತೀವಿ, ಗೊತ್ತಿಲ್ಲದೇನೂ ಕೂಡ ತಪ್ಪು ಮಾಡ್ತೀವಿ. ಆದ್ರೆ ಏನೇ ತಪ್ಪು ಮಾಡಿದ್ರು ಕೂಡ ನಾವೇನ್ ಮಾಡ್ತೀವಿ, ದೇವರ ಹತ್ರ ಹೋಗಿ ನಿಂತ್ಕೊಂಡ್ಬಿಟ್ಟು ಕೈ ಮುಗಿ ಬೇಡ್ಕೊಂತ ಅಥವಾ ಅಡ್ಡಾಡ್ಬಿಡ್ತು ಏನ್ ಮಾಡ್ತೀವಿ, ದೇವರೇ ನಾನು ಏನೇ ಪಾಪ ಮಾಡಿರ್ಬೋದು, ನಾನು ಏನೇ ತಪ್ಪು ಮಾಡ್ಬಿಟ್ರು ಮಾಡಿರ್ಬೋದು, ಅವೆಲ್ಲವನ್ನೂ ಕೂಡ ಕ್ಷಮಿಸ್ಬಿಡಪ್ಪ, ನಿನ್ನ ಆಶೀರ್ವಾದ ಇರ್ಲಪ್ಪ, ಸದಾ ನಮ್ಮನ್ನ ಹರ್ಸಪ್ಪ, ಆಶೀರ್ವಾದಪ್ಪ, ಕಾಪಾಡಪ್ಪ ಅಂತ ಕೇಳ್ಕೊಂತೀವಿ ಅಲ್ವಾ. ಈ ರೀತಿ ಕಾರ್ಯ ಯಾವಾಗ ನಡೀತಂದ್ರೆ ದೇವರ ಮುಂದೆ ಕೇಳ್ಕೊಂತೀವಿ. ಯಾವ ದೇವರ ಮುಂದೆ, ಯಾವ ದೇವಸ್ಥಾನಕ್ಕೆ ಹೋದ್ರು ಕೂಡ ಕೇಳ್ತೀವಿ. ಆದರೆ ಪ್ರಜ್ಞೆನೇ ತನಗೆ ಇರ್ತಕ್ಕಂಥ ದೇವರು ಅಂತ ಯಾರು ತಿಳ್ಕೊಂಡಿರ್ತಾರೋ ಅವರಿಗೆ ಅಂತಹ ದೇವರ ಮುಂದೆ ಸುಳ್ಳು ಹೇಳಿದಕ್ಕೆ ಆಗುತ್ತೆ. ಅಂದ್ರೆ ಮಕ್ಕಳೇ, ಇನ್ನೊಂದು ರೀತಿ ಹೇಳ್ಬೋದು ಇದನ್ನ. ಏನಪ್ಪ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಮನಸ್ಸಾಕ್ಷಿ ಅನ್ನೋದು ಇರುತ್ತೆ. ಮನಸ್ಸಾಕ್ಷಿ ಅಂತಂದ್ರೆ ಆ ಪ್ರತಿಯೊಬ್ಬರಲ್ಲೂ ಕೂಡ ಇರ್ತಕ್ಕಂಥದ್ದು. ನಾವೇನಾದ್ರು ಅದು ಮನಸ್ಸಾಕ್ಷಿ ಅಂತಕ್ಕಂಥದ್ದು ಜಾಗೃತಗೊಂಡಿದ್ದೇ ಆಗಲಿ, ಜಾಗೃತವಾಗಿದ್ರೆ ನಾನು ಒಳ್ಳೆಯದನ್ನು ಮಾಡ್ತಾ ಇದ್ದೀನಿ, ನೀವು ಒಳ್ಳೇದು ಮಾಡ್ತಾ ಇದ್ದೀರಿ ನಮ್ಮನ್ನ ಶವಸ್ಗಿರಿ ಹೇಳ್ತಾ ಇರುತ್ತೆ. ಅದೇ ನಾನು ಏನಾದ್ರೂ ತಪ್ಪು ಮಾಡ್ತಾ ಇದ್ದೀನಿ, ನಾನು ಸುಳ್ಳು ಹೇಳ್ತಾ ಇದ್ದೀನಿ, ಅಥವಾ ಇನ್ನೊಬ್ರು ವಸ್ತುನ ಕದೀತಾ ಇದ್ದೀನಿ, ಅಥವಾ ಇನ್ನೊಂದು ಏನೋ ಮೋಸ ಅನ್ಯಾಯ ಮಾಡ್ತೀನಿ ಅಂದಾಗ ಸದಾ ನನ್ನ ಒಳಗಿರ್ತಕ್ಕಂತಹ ನನ್ನ ಮನಸ್ಸು ಅಂತಕ್ಕಂಥದ್ದು ನೀನ್ ತಪ್ಪು ಮಾಡ್ತಾ ಇದೀಯಾ, ನೀನ್ ಕಳ್ತನ ಮಾಡ್ತಕ್ಕಂಥದ್ದು ತಪ್ಪು, ನೀನ್ ಸುಳ್ಳು ಹೇಳ್ತಕ್ಕಂಥದ್ದು ತಪ್ಪು, ನೀನು ಅನ್ಯಾಯ ಮಾಡ್ತಕ್ಕಂಥದ್ದು, ನೀನು ಮೋಸ ಮಾಡ್ತಕ್ಕಂಥದ್ದು ತಪ್ಪು ಅಂತೇಳಿ ಸದಾ ನನ್ನೊಳಗಿನ ನನ್ನ ಮನಸ್ಸು ನನಗೆ ಎಚ್ಚರಿಸ್ತಾ ಇದೆ. ಸೊ ಬಹುಶಃ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇರ್ತಕ್ಕಂತಹ ಮನಸ್ಸನೇ, ಪ್ರತಿಯೊಬ್ಬರ ಇರ್ತಕ್ಕಂತಹ ಮನಸ್ಸನ್ನೇ ಬಹುಶಃ ಇದು ಪ್ರಜ್ಞೆ ಅಂತ ಕರೆದಿರ್ಬೋದು ನಮ್ಮ ಲೇಖಕರು. ಸೊ ಹಾಗಾಗಿ ಯಾರಲ್ಲಿ ಆ ಪ್ರಜ್ಞೆ ಅಂತಕ್ಕಂಥದ್ದು ಇರುತ್ತೋ, ಆ ಪ್ರಜ್ಞೆನೇ ದೇವರಂತ ತಿಳ್ಕೊಳ್ತಾರೋ ಅಂತಹ ಪ್ರಜ್ಞೆ ಮುಂದೆ ಖಂಡಿತವಾಗಲೂ ನಾವು ಸುಳ್ಳು ಹೇಳಕ್ಕಾಗಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಒಳ್ಳೆಯ ದನದಿಂದನೇ ಪ್ರಜ್ಞೆ ಎಲ್ಲರನ್ನೂ ಕೂಡ ಜಾಗೃತಗೊಳಿಸ್ತದ್ರಿಂದ ನೀನು ಸುಳ್ಳು ಹೇಳ್ತಿದ್ಯಾ, ನೀವು ಮೋಸ ಮಾಡ್ತಿದ್ಯಾ, ನೀವು ಅನ್ಯಾಯ ಮಾಡ್ತಿದ್ಯಾ, ಇದು ತಪ್ಪು 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 ಅಂತೇಳಿ ಪದೇ ಪದೇ ನಮ್ಮನ್ನ ಎಚ್ಚರಗೊಳಿಸೋದ್ರಿಂದ ನಾವು ಖಂಡಿತ ಅವರು ತಪ್ಪನ್ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾವು ಯಾವತ್ತೂ ಕೂಡ ಒಳ್ಳೆಯ ಹಾದಿಯಲ್ಲಿ, ಒಳ್ಳೆಯ ದಾರಿಯಲ್ಲಿ ನಡೆಯಲಿಕ್ಕೆ ಅದು ಅನುಕೂಲ ಆಗುತ್ತೆ. ಈ ಇಕ್ಕಟ್ಟಿಗೆ ವಚನಕಾರರು ಮುಖಾಮುಖಿಯಾದರು ಎಂದು ಕಾಣಿಸುತ್ತದೆ. ಅವರು ತಮ್ಮ ಕಷ್ಟ ಸುಖ ದುಃಖ ದುಮ್ಮಾನನ ಏಳುಬೀಳುಗಳನ್ನ, ಅವರ ಇಕ್ಕಟ್ಟುಗಳನ್ನು ಆ ಪ್ರಜ್ಞೆ ಮುಂದೆ ಹೇಳಿಕೊಳ್ಳುತ್ತಾ ಒದ್ದಾಡುತ್ತಿದ್ದಾರೆ ಎಂದು ಕಾಣುತ್ತದೆ. ಈ ಒದ್ದಾಡಕ್ಕೆ ಅವರು ನುಡಿ ಕೊಟ್ಟರು. ಮಕ್ಕಳೇ, ನುಡಿ ಅಂದ್ರೆ ಮಾತು, ನುಡಿ ಅಂದ್ರೆ ನೋಡಿ ನಮ್ಮ ಲೇಖಕರು ಹೇಳೋ ಪ್ರಕಾರ ಬಹುಶಃ 12ನೇ ಶತಮಾನದಲ್ಲಿ ಏನು ನಮ್ಮ ವಚನಕಾರರು ಇದ್ರು, ಆ ವಚನಕಾರರು ಇಂತಹ ಒಂದು ತಮ್ಮ ಪ್ರಜ್ಞೆ ಮುಂದೆ ಸುಳ್ಳು ಹೇಳಕ್ಕಾಗಲ್ಲ ಅಂತಕ್ಕಂಥ ಒಂದು ಇಕ್ಕಟ್ಟಿಗೆ ಬಹುಶಃ ಸಿಕ್ಕಿರಬಹುದು ಅನ್ಸುತ್ತೆ. ಆ ಇಕ್ಕಟ್ಟಿಗೆ ಸಿಕ್ಕಿಕೊಂಡು ತಮ್ಮ ಆಗಿರ್ತಕ್ಕಂಥ ಅನುಭವಗಳನ್ನ, ನೋವುಗಳಿಗೆ ಅವರು ನುಡಿಗಳನ್ನ ಅಂದರೆ ಮಾತುಗಳ ರೂಪವನ್ನ ಕೊಡ್ತಾರೆ. ಆ ಮಾತಿನ ರೂಪಗಳೇ ಏನಾದ್ರು ವಚನಗಳಾಗಿ ಬದಲಾವಣೆಯನ್ನ ಹೊಂದಿರಬಹುದು ಅಂತ ಹೇಳ್ಬಿಟ್ಟು ನಮ್ಮ ಲೇಖಕರು ಕಲ್ಪನೆಯನ್ನ ಮಾಡಿಕೊಂಡು ಹೇಳ್ತಾ ಇರ್ತಕ್ಕಂಥದ್ದು. ಇದಿಷ್ಟು ಕೂಡ
ಪ್ರಜ್ಞೆಯ ಕುರಿತಾಗಿ ಹೇಳಿರ್ತಕ್ಕಂತಹ ನಮ್ಮ ಲೇಖಕ ಒಂದಷ್ಟು ಮಾಹಿತಿ ಮಕ್ಕಳೇ. ಹಾಗಾಗಿ ಪ್ರಜ್ಞೆಯ ಅರ್ಥ ಇದೆ ಅಂತ ಅನ್ಕೊಂತೀನಿ. ಈಗ ನೆಕ್ಸ್ಟ್ ಇನ್ನೊಂದು ಹೇಳಲಾಗಿದೆ, ಅವರು ಅಂದು ನುಡಿದದ್ದು ಇಂದು ನುಡಿದಂತೆ ಕೇಳಿಸುತ್ತದೆ, ಅದು ತನಗೆ ತಾನೇ ಕಾವ್ಯವಾಗಿರುತ್ತದೆ. ಈ ಬೆಂಕಿಯಂತ ವಚನ ಸೃಷ್ಟಿಗೆ ಸಾತ್ವರದ ಜನಪದ ಕಸಿ ಮಾಡಿ ನಾವು ಹುಟ್ಟು ಹಾಕಬೇಕಾಗಿದೆ, ಹುಟ್ಟು ಪಡೆಯಬೇಕಾಗಿದೆ ಅನಿಸತೊಡಗಿದೆ. ಹುಟ್ಟು ಪಡೆಯಬೇಕಾಗಿದೆ ಅನಿಸತೊಡಗಿದೆ. ಸೊ ಇದಿಷ್ಟು ಕೂಡ ವಚನಕಾರರಿಗೆ ಸಂಬಂಧಪಟ್ಟಂತಹ ಒಂದು ಅಷ್ಟು ಮಾಹಿತಿ. ಈಗ ಒಂದು ಸಂಶೋಧನಾ ವರದಿಯ ಬಗ್ಗೆ ಬರುತ್ತೆ ಮಕ್ಕಳೇ. ಸಂಶೋಧನಾ ವರದಿಯಲ್ಲಿ ನಮ್ಮ ಮನೋವೈದ್ಯರು ಬರ್ತಾರೆ, ಮನಃಶಾಸ್ತ್ರಜ್ಞರು ಅಶೋಕ್ ಪೈ ಅಂತಕ್ಕಂಥವ್ರು. ಅವರ ಒಂದು ಸಂಶೋಧನಾ ವರದಿ ಅಂತಕ್ಕಂಥದ್ದು ಬರುತ್ತೆ. ಅವರ ಒಂದು ಸಂಶೋಧನಾ ವರದಿಯಲ್ಲಿ ಏನೇನು ಹೇಳಿದರೆ ಅನ್ನೋದನ್ನ ನಾವು ನೋಡೋಣ. ಈಗ ಬುದ್ಧನ ಕಾರುಣ್ಯ ನನ್ನ ಮನದೊಳಗೆ ಕೂತ ಬಗೆಯನ್ನ ಒಂದು ಉದಾಹರಣೆಯಿಂದ ಹೇಳಲು ಪ್ರಯತ್ನಿಸುವೆ. ಮಕ್ಕಳಿಗೆ ಈಗಾಗಲೇ ಒಂದು ಹಿಂಭಾಗದಲ್ಲಿ ಒಂದು ಬಂತು, ದೇವನೂರರ ಪ್ರಕಾರ ನನ್ನ ದೇವರು ಯಾರೆಂಬುದನ್ನ ಸ್ಪಷ್ಟೀಕರಿಸಿ ಒಂದು ಪ್ರಶ್ನೆಯನ್ನು ಕೂಡ ಕೇಳಬಹುದು. ಕಾರುಣ್ಯ ಸಮತೆಯ ಚಾವಣಿ ಇಲ್ಲದ ಗುಡಿಯಲ್ಲಿ ಕಾರುಣ್ಯ ಸಮತೆಯ ಬುದ್ಧನನ್ನ ಇಟ್ಟರೆ ಅದೇ ನನ್ನ ದೇವರಾಗುತ್ತದೆ. ಚಾವಣಿ ಇಲ್ಲದ ಗುಡಿಯಲ್ಲಿ ಕಾರುಣ್ಯ ಸಮತೆಯ ಬುದ್ಧನನ್ನ ಇಟ್ಟರೆ ಅದೇ ನನ್ನ ದೇವರ ಆಗುತ್ತದೆ ಅಂತ ಹೇಳ್ಬಿಟ್ಟು ನಮ್ಮ ಲೇಖಕರು ಹೇಳಿದ್ರು. ಸೊ ಅದೇ ಒಂದು ಕರುಣೆ, ಪರಸ್ಪರ ಎಲ್ಲರನ್ನೂ ಕೂಡ ಸಮನಾಗಿ ಕಾಣಬೇಕು, ಯಾವ ಒಂದು ಭೇದ ಭಾವಗಳನ್ನ ಮಾಡಬಾರದು ಅನ್ನೋದನ್ನ ಇಡೀ ಜಗತ್ತಿಗೆ ಸಾಧಿಸಿದರು ಬುದ್ಧ. ಸೊ ಅಂತಹ ಬುದ್ಧನ ಒಂದು ಕರುಣೆಯನ್ನ ಆಧಾರವಾಗಿ ಇಟ್ಕೊಂಡೆ ಇನ್ನೊಂದೊಂದು ಸಂಶೋಧನಾ ವರದಿಯ ಬಗ್ಗೆ ಇಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ ನಮ್ಮ ಲೇಖಕರು. ನೋಡಿ ಏನಿದೆ ನೋಡೋಣ. ಇತ್ತೀಚೆಗೆ ಶಿವಮೊಗ್ಗದ ಡಾಕ್ಟರ್ ಅಶೋಕ ಪೈ ಅವರು ಮೈಸೂರಿಗೆ ಬಂದಿದ್ದರು. ಅವರು ಮನಸ್ಸಿನ ಬಗ್ಗೆ ನಡೆದಿರುವ ಒಂದು ಸಂಶೋಧನಾ ಸತ್ಯವನ್ನ ಹೇಳಿದರು. ನೋಡಿ, ಇವರು ಅಶೋಕ ಪೈ ಅಂತಕ್ಕಂಥವ್ರು ಇಂಗ್ಲಿಷಲ್ಲಿ ನಾವು ಸೈಕಾಲಜಿಸ್ಟ್ ಅಂತ ಕರಿತೀವಿ, ಹಾಗೆ ಕನ್ನಡದಲ್ಲಿ ಮನೋವೈದ್ಯರು. ಇವರು ಮೂಲತಃ ಶಿವಮೊಗ್ಗದವರು. ಇಂತಹ ಶಿವಮೊಗ್ಗದಲ್ಲಿರ್ತಕ್ಕಂತಹ ಅಶೋಕ ಪೈ ಅಂತಕ್ಕಂತಹ ಮನೋವೈದ್ಯರು ಎಲ್ಲಿಗೆ ಬಂದಿರ್ತಾರೆ ಅಂದ್ರೆ ಮೈಸೂರಿಗೆ ಬಂದಿರ್ತಾರೆ. ನೋಡೋಣ, ಅವರ ಒಂದು ಸಂಶೋಧನಾ ವರದಿಯಲ್ಲಿ ಹೇಳ್ತಾರಂತೆ, ಮೈಸೂರಿಗೆ ಬಂದಂತಹ ಸಂದರ್ಭದಲ್ಲಿ ಯಾವುದೊಂದು ಸಮಾರಂಭವನ್ನ ಹಮ್ಮಿಕೊಂಡಿರ್ತಾರೆ. ಆ ಸಮಾರಂಭದಲ್ಲಿ ಆ ಒಂದು ತಾನು ನಡೆಸಿದಂತಹ ಒಂದು ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಯನ್ನ ಪ್ರಸ್ತಾಪವನ್ನ ಮಾಡ್ತಾರೆ. ಏನಂದ್ರೆ, ಕೆಲವು ಜನ ಒಂದು ಕೊಠಡಿಯಲ್ಲಿ ಕುಳಿತು ಟೆಲಿವಿಷನ್ ಅಂದ್ರೆ ನಾವು ಇಂಗ್ಲಿಷ್ ಅಲ್ಲಿ ಟಿವಿ ಅಂದ್ರೆ ಕರಿತೀವಿ. ಸೊ ಅದನ್ನೇ ವಿಶ್ವರೂಪ ಟೆಲಿವಿಷನ್ ಅಂತ ಹೇಳ್ಬಿಟ್ಟು ನೋಡುತ್ತಿದ್ದಾರೆ ಎಂದಿಟ್ಟುಕೊಳ್ಳೋಣ. ಇನ್ನೊಂದಿಷ್ಟು ಜನ ಇದರ ಅರಿವಿಲ್ಲದೆ ಇನ್ನೊಂದು ಪಕ್ಕದ ಕೊಠಡಿಯಲ್ಲಿ ಏನೋ ಮಾತುಕತೆಯನ್ನಾಡುತ್ತಾ ತಮ್ಮಷ್ಟಕ್ಕೆ ತಾವಿರುವರು ಎಂದಿಟ್ಟುಕೊಳ್ಳೋಣ. ಆಗ ಟೆಲಿವಿಷನ್ ಅಲ್ಲಿ ಯಾವುದಾದರೂ ಕೊಲೆ ದೃಶ್ಯ ಬಂದಾಗ ಇಲ್ಲಿ ಇದನ್ನ ನೋಡುತ್ತಿದ್ದವರ ದುಃಖದ ಭಾವನೆಯು ಇದನ್ನು ನೋಡದೆ ಇರುವ ಪಕ್ಕದ ಕೊಠಡಿಯಲ್ಲಿ ಇರುವವರ ಮನಸ್ಸಿಗೆ ಮುಟ್ಟಿ ಅವರ ಮನಸ್ಸು ಸ್ವಲ್ಪ ಮಟ್ಟಿಗೆ ದುಗುಡಗೊಳ್ಳುತ್ತದೆ. ಅದೇ ಟೆಲಿವಿಷನ್ ಅಲ್ಲಿ ಯಾವುದಾದರೂ ನೃತ್ಯ ದೃಶ್ಯ ಬಂದಾಗ ಅದನ್ನು ನೋಡುತ್ತಿದ್ದವರ ಖುಷಿ ಭಾವನೆ ಪಕ್ಕದ ಕೊಠಡಿಯಲ್ಲಿ ಇದನ್ನು ನೋಡದೆ ತಮ್ಮಷ್ಟಕ್ಕೆ ತಾವೇ ಇದ್ದವರ ಮನಸ್ಸಿನ ಮೇಲೂ ಪರಿಣಾಮ ಮಾಡಿ ಸ್ವಲ್ಪ ಮಟ್ಟಿಗೆ ಸಂತೋಷದ ಭಾವನೆ ಉಂಟಾಗುವುದಂತೆ. ನೋಡಿ ಮತ್ತೆ, ಶಿವಮೊಗ್ಗದಲ್ಲಿರ್ತಕ್ಕಂತಹ ಡಾಕ್ಟರ್ ಅಶೋಕ ಪೈ ಅಂತಕ್ಕಂತಹ ಮನೋವೈದ್ಯರು ಮೈಸೂರಿಗೆ ಬಂದಂತಹ ಒಂದು ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ ಒಂದು ತಾನು ನಡೆಸಿದಂತಹ ಅಥವಾ ಅಧ್ಯಯನ ಮಾಡಿದಂತಹ ಒಂದು ಸಂಶೋಧನಾ ಸತ್ಯವನ್ನ ಇಲ್ಲಿ ಹೇಳ್ತಾರೆ. ಅದಕ್ಕೆ ಏನ್ ಹೇಳ್ತಾರೆ, ಇಲ್ಲಿ ಎರಡು ಕೊಠಡಿಗಳ ಒಂದು ಚಿತ್ರಣವನ್ನ ಇಲ್ಲಿ ನಮ್ಮ ಅಶೋಕ ಪೈ ಅವರು ಎರಡು ಕೋಣೆಗಳ ಬಗ್ಗೆ ಪ್ರಸ್ತಾಪವನ್ನ ಮಾಡ್ತಾರೆ. ಒಂದು ಕೋಣೆಯಲ್ಲಿರ್ತಕ್ಕಂತಹ ಜನರು ಟಿವಿಯನ್ನ ನೋಡ್ತಾ ಇದ್ದಾರೆ, ಇನ್ನೊಂದು ಕೋಣೆಯಲ್ಲಿ ತಂಪಾಡಿಗೆ ತಾವು ಏನೋ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ.
ನೋಡಿ ಇಲ್ಲಿ ಮತ್ತೊಂದಷ್ಟು ಜನ ಇದ್ದಾರೆ, ಆದ್ರೆ ಇವರು ಟಿವಿ ನೋಡ್ತಾ ಇಲ್ಲ. ಇವ್ರಿಗೆ ಪಾಪ ಯಾವುದೋ ವಿಚಾರಗಳನ್ನ ಮಾತಾಡ್ತಾ ಅವರು ತಮ್ಮ ಕೆಲಸಗಳಲ್ಲಿ ಮಗ್ನರಾಗಿ ಅದರಲ್ಲಿ ತಲ್ಲೀನರಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಹೋಗ್ತಿದ್ದಾರೆ. ಆದ್ರೆ ಇಲ್ಲಿ ಆಗ್ತಕ್ಕಂತಹ ಮನಸ್ಸಿನ ಭಾವನೆ ಅಂದ್ರೆ ಟಿವಿಯನ್ನ ಒಂದಷ್ಟು ಜನ ಟಿವಿಯನ್ನ ನೋಡ್ತಾ ಕೂತ್ಕೊಂಡಿದ್ದಾರೆ. ಟಿವಿಯನ್ನ ನೋಡುತ್ತಿದ್ದವರ ಮನಸ್ಸಿನ ಭಾವನೆ ಇವರಿಗೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದೇ ಅವರ ಒಂದು ಸಂಶೋಧನಾ ವರದಿ. ಅಂದ್ರೆ ಇಲ್ಲಿ ಎರಡು ರೀತಿಯ ಒಂದು ಘಟನೆಗಳನ್ನ ಹೇಳ್ತಿದ್ದಾರೆ. ಏನಪ್ಪ ಅಂದ್ರೆ ಒಂದು ಕೊಠಡಿಗೆ ಪಕ್ಕದಲ್ಲಿ ಮತ್ತೊಂದು ಕೊಠಡಿ ಇರುತ್ತೆ. ಒಂದು ಕೊಠಡಿಯಲ್ಲಿ ಇರ್ತಕ್ಕಂತಹ ಜನರು ಟಿವಿ ನೋಡ್ತಾ ಇದ್ದಾರೆ, ಮತ್ತೊಂದು ಕೊಠಡಿಯಲ್ಲಿ ಅವ್ರ ಪಾಡಿಗೆ ತಲ್ಲೀನರಾಗಿದ್ದಾರೆ. ಅದೇ ಟಿವಿಯನ್ನ ನೋಡ್ತಕ್ಕಂತಹ ಟಿವಿಯಲ್ಲಿ ಏನಾದರೂ ಒಂದು ಕೊಲೆಯ ದೃಶ್ಯ ಅಥವಾ ತುಂಬಾ ಕರುಣಾಜನಕರವಾಗಿರ್ತಕ್ಕಂತಹ ದುರಂತದ ದೃಶ್ಯ, ದುಃಖಕರವಾಗಿರ್ತಕ್ಕಂತಹ ದೃಶ್ಯ ಬರ್ತಾ ಇದ್ರೆ ಆ ಟಿವಿಯನ್ನ ನೋಡ್ತಕ್ಕಂತಹ ಮನಸ್ಸು ಏನಾಗುತ್ತೆ? ಇವಾಗ ನಮ್ಮನೇಲಿ ಯಾವ್ದಾದ್ರು ಒಂದು ಧಾರಾವಾಹಿ ನೋಡ್ತಾ ಇರ್ತವಪ್ಪ, ಆ ಧಾರಾವಾಹಿ ಸಾಮಾನ್ಯ ಹೆಣ್ಮಕ್ಳು ನೋಡ್ತಾ ಇರ್ತಾರೆ. ಧಾರಾವಾಹಿ ನೋಡ್ತಕ್ಕಂಥ ಸಂದರ್ಭದಲ್ಲಿ ಯಾರಾದ್ರೂ ಹೀರೋಯಿನ್ ಅಥವಾ ಹೀರೋನ ಅಥವಾ ಏನಾದ್ರು ಒಂದು ದುಃಖಕರವಾಗಿರ್ತಕ್ಕಂಥ ರೀತಿಯ ಒಂದು ದೃಶ್ಯ ಬಂದಾಗ ಅಯ್ಯೋ ಈಗ ಆಗ್ಬಾರ್ದಾಯ್ತಪ್ಪ, ಹಿಂಗ ಎಂತ ಅನ್ಯಾಯ ಆಗ್ಬಾರ್ದಪ್ಪ ಅಂತೇಳಿ ಎಲ್ಲೋ ಒಂದ್ ಕಡೆ ಮನಸ್ಸಿಗೆ ನೋವಾಗುತ್ತೆ. ನಮ್ಮದು ಕೆಲವೊಂದಷ್ಟು ಹಳ್ಳಿ ಕಡೆ ಹೆಣ್ಮಕ್ಳು ಕಣ್ಣೀರಾಗೋದು ಕೂಡ ನಾವು ನೋಡ್ತೀವಿ. ಸೊ ಅದೇ ರೀತಿಯಾಗಿ ದುಃಖಕರವಾಗಿರ್ತಕ್ಕಂಥ ಭಾವನೆ ಅವರ ಟಿವಿಯನ್ನ ನೋಡ್ತಕ್ಕಂತಹವರ ಮನಸ್ಸಿಗೆ ಆಗುತ್ತೆ. ಆದರೆ ನಮ್ಮ ಸಂಶೋಧನಾ ವರದಿ ಪ್ರಕಾರ ಅಶೋಕ ಪೈ ಹೇಳುವ ಪ್ರಕಾರ ಕೇವಲ ಟಿವಿಯನ್ನ ನೋಡುವವರ ಮನಸ್ಸಿಗೆ ಯಾವ ರೀತಿ ದುಃಖಕರ ಭಾವನೆ ಆಗುತ್ತೋ ಅದೇ ರೀತಿಯಲ್ಲಿ ಟಿವಿಯನ್ನ ನೋಡದೆ ತಮ್ಮಷ್ಟಕ್ಕೆ ತಾವೇ ಇರುವಂತಹ ಮನಸ್ಸಿನ ಜನರ ಮನಸ್ಸಿಗೂ ಆ ಭಾವನೆ ನೋಡಿ. ಟಿವಿಯನ್ನ ನೋಡುವ ಜನರಿಗೆ ಯಾವ ರೀತಿಯಾಗಿ ದುಃಖದ ಭಾವನೆ ಆಗುಂಟಾಗುತ್ತೋ ಅದೇ ಭಾವ ಟಿವಿಯನ್ನು ನೋಡದೇ ಇರತಕ್ಕಂತಹ ಪಕ್ಕದ ಕೊಠಡಿಯಲ್ಲಿ ಇರ್ತಕ್ಕಂತಹ ಜನರ ಮನಸ್ಸಿಗೂ ಮುಟ್ಟಿ ಅವ್ರಿಗೂ ಕೂಡ ಮನಸ್ಸು ಅಂತಕ್ಕಂಥದ್ದು ರೀತಿಯಾಗಿ ದೃಢ ಆಗುತ್ತಂತೆ, ಬೇಸರದ ಭಾವನೆ ಅಂತಕ್ಕಂಥದ್ದು ಬರುತ್ತಂತೆ. ಅದೇ ರೀತಿಯಾಗಿ ಮತ್ತೊಂದು ಕೂಡ ಹೇಳ್ತಾರೆ, ಇವ್ರಿಗೆ ಏನಾದ್ರೂ ಬೇಸರದ ದೃಶ್ಯ ಬೇಡಪ್ಪ, ಈಗ ಯಾವ್ದಾದ್ರು ಟಿವಿಯಲ್ಲಿ ಒಂದು ನೃತ್ಯ ಕಾರ್ಯಕ್ರಮ ಬರ್ತಾ ಇದೆ, ತುಂಬಾ ಒಂದು ಹಾಸ್ಯ ಕಾರ್ಯಕ್ರಮ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಸೊ ಅಂತಹ ಸಂತೋಷಕರವಾಗಿರ್ತಕ್ಕಂತಹ ದೃಶ್ಯ ಬಂದಾಗ ಇವರ ಮನಸ್ಸೇನಾಗುತ್ತೆ? ಅವಾಗ ತುಂಬಾ ಉತ್ಸಾಹಯುತವಾಗುತ್ತೆ, ತುಂಬಾ ಆನಂದ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ ಅಲ್ವಾ? ಅದೇ ಭಾವನೆ ಅದೇ ಟಿವಿಯನ್ನು ಪಕ್ಕದ ಕೊಠಡಿಯಲ್ಲಿ ರೂಮ್ ನಲ್ಲಿರ್ತಕ್ಕಂತಹ ಟಿವಿಯನ್ನು ನೋಡದೇ ಇರತಕ್ಕಂಥವರ ಮನಸ್ಸಿಗೂ ಕೂಡ ಮುಟ್ಟಿ ಅವರ ಮನಸ್ಸು ಕೂಡ ಏನಾಗುತ್ತೆ? ಸಂತೋಷದ ಭಾವನೆ ಅಂತಕ್ಕಂಥದ್ದು ಅವರ ಮನಸ್ಸಿನಲ್ಲೂ ಮೂಡುತ್ತಂತೆ. ಸೊ ಇದು ನಮ್ಮ ಅಶೋಕ ಪೈ ಅಂತಕ್ಕಂತಹ ಮನೋವೈದ್ಯರು ನಡೆಸಿರ್ತಕ್ಕಂತಹ ಒಂದು ಸಂಶೋಧನಾ ವರದಿಯನ್ನ ಮೈಸೂರಿನಲ್ಲಿ ಅವರು ಮಂಡನೆಯನ್ನ ಮಾಡ್ತಾರೆ. ಹಾಗಾದ್ರೆ ಈ ಒಂದು ವರದಿಯನ್ನ ನಮ್ಮ ಲೇಖಕ ದೇವರ ಮಹಾದೇವ ಯಾಕೆ ಹೇಳಿದ್ರು, ಅವರು ಏನನ್ನ ಹೇಳಲಿಕ್ಕೆ ಹೊರಟಿದ್ದಾರೆ ಅನ್ನೋದು ಈಗ ಮುಂದಿನ ಭಾಗದಲ್ಲಿ ಬರುತ್ತೆ. ಈ ನಿಜ ನೋಡಿ ಯಾಕೆ ಹೇಳಿದ್ರು. ಹಾಗಾಗಿ ಒಂದು ಅಶೋಕ ಪೈ ನಡೆಸಿರ್ತಕ್ಕಂಥ ಒಂದು ಸಂಶೋಧನಾ ವರದಿಗೂ ನಮ್ಮ ಲೇಖಕರು ಹೇಳ್ತಕ್ಕಂತಹ ಒಂದು ವಿಚಾರಕ್ಕೂ ಏನ್ ಸಂಬಂಧ? ಈ ಒಂದು ಸಂಶೋಧನಾ ವರದಿಯನ್ನ ಯಾಕೆ ಇಲ್ಲಿ ಪ್ರಸ್ತಾಪವನ್ನ ಮಾಡಿದ್ರು ಅನ್ನೋದಕ್ಕೆ ಉತ್ತರ ನಿಜ. ಈ ನಿಜ ಏನನ್ನ ಹೇಳುತ್ತದೆ? ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ ಎಂದು ಹೇಳುತ್ತದೆ. ನೋಡಿ, ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ. ನೋಡಿ, ನಾನು ಯಾವುದೋ ಒಂದು ಕೆಲಸದಲ್ಲಿ ಮಗ್ನನಾಗಿದ್ದೀನಿ, ಅದರಲ್ಲಿ ನನ್ನ ಮನಸ್ಸನ್ನ ಕೇಂದ್ರೀಕರಿಸ್ತೀನಿ ಅಂದ್ಕೊಂಡ್ರೂ ಕೂಡ ನೋಡಿ ಇಲ್ಲಿ ಪಾಪ ಅವ್ರು ಏನೋ ಪಾಪ ಒಬ್ರಿಗೊಬ್ರು ಮಾತಾಡ್ಕೊಂಡು ಅವ್ರ ಕೆಲಸದಲ್ಲಿ ತಲ್ಲೀನರಾಗಿದ್ದಾರೆ. ತನ್ನಷ್ಟಕ್ಕೆ ನಾನಿದ್ದೀನಿ ಅಂತ ಅನ್ಕೋಬಹುದು. ಆದ್ರೆ ಈ ಒಂದು ಕೊಠಡಿಯಲ್ಲಿ ಆಗ್ತಕ್ಕಂತಹ ಜನರ ಮನಸ್ಸಿನ ಭಾವನೆ ತನಗೆ ಅರಿವಿಲ್ಲದೆ ಇಲ್ಲಿರ್ತಕ್ಕಂತಹ ಜನರ ಮನಸ್ಸಿಗೂ ಕೂಡ ಮುಟ್ತಾ ಇದೆ. ಅಂದ್ರೆ ಏನಾಯ್ತು? ಯಾವ ಜೀವಿಯು ತನ್ನಷ್ಟಕ್ಕೆ ತಾನು ಇಲ್ಲ, ಎಲ್ಲರ ಮನಸ್ಸಿನ ಭಾವನೆ ಒಂದು ಅಂತಕ್ಕಂಥದ್ದು ಇಲ್ಲಿ ತೋರಿಸ್ತಾ ಇದೆ. ಯಾವುದೇ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡುತ್ತಾ ಎಲ್ಲ ಜೀವಿಗಳಲ್ಲೂ ಕಂಪನ ಉಂಟು ಮಾಡುತ್ತದೇನೋ ಈ ಅನುಕಂಪನ ಇಡೀ ಜೀವ ಸಂಕುಲವನ್ನೇ ಒಂದು ಎಂದು ಹೇಳುತ್ತದೆ. ನೋಡಿ, ಅದನ್ನೇ ಹೇಳಲಿಕ್ಕೆ ಹೊರಟದ್ದು. ಸೊ ಯಾಕಾಗಿ ಇಷ್ಟೆಲ್ಲ ಕಥೆಯನ್ನ ಅಶೋಕ ಪೈ ಅವರ ಒಂದು ಸಂಶೋಧನಾ ವರದಿಯನ್ನ ಯಾಕೆ ಇಲ್ಲಿ ಪ್ರಸ್ತಾಪವನ್ನ ಮಾಡಿದ್ರು, ಯಾಕೆ ಹೇಳಿದ್ರು ನಮ್ಮ ಲೇಖಕರು ಅನ್ನೋದಕ್ಕೆ ಉತ್ತರ ಈ ಒಂದು ಭಾಗದಲ್ಲಿ
ಬರುತ್ತೆ ಮಕ್ಕಳೇ. ನೋಡಿ, ಯಾವುದೋ ಒಂದು ಜೀವಿಯು ಕೂಡ ಮೇಲ್ಗಡೆ ಒಂದು ಲೈನಲ್ಲಿ ಬಂತು, ತನ್ನಷ್ಟಕ್ಕೆ ರಾಲಿಲ್ಲ. ಒಂದು ಜೀವಿಗೆ ಆಗ್ಬೇಕಾದಂತಹ ಒಂದು ಭಾವನೆ, ಅದು ದುಃಖ ಆಗಿರ್ಬೋದು, ಸಂತೋಷ ಆಗಿರ್ಬೋದು, ನೋವು ಆಗಿರ್ಬೋದು, ನಲಿವು ಆಗಿರ್ಬೋದು, ಆ ಒಂದು ಒಟ್ಟಾರೆ ಒಂದು ಜೀವಿಗೆ ಆಗ್ತಕ್ಕಂತಹ ದುಃಖ, ದುಮ್ಮಾನ, ಸಂತೋಷಗಳು ಮತ್ತೊಂದು ಜೀವಿಗೂ ಕೂಡ ಆಗುತ್ತಂತೆ. ಆ ರೀತಿಯಾಗಿ ಆಗಿ ಎಲ್ಲಾ ಜೀವಿಗಳಿಗೆ ಆಗುವ ಮುಖಾಂತರವಾಗಿ ಏನಾಗುತ್ತೆ, ತಾವೆಲ್ಲರೂ ಕೂಡ ಒಂದು ನಾನು ಸ್ವತಂತ್ರವಾಗಿದ್ದೀನಿ, ನನಗೇನು ಆಗೋದಿಲ್ಲ ಅನ್ನೋದು ಬರೋದಿಲ್ಲ. ಸೊ ಒಂದು ಜೀವಿಗೆ ಆಗ್ತಕ್ಕಂಥ ದುಃಖ, ದುಮ್ಮಾನಗಳು, ಸಂತೋಷಗಳು ಮತ್ತೊಂದು ಜೀವವು ಆಗಿ ಎಲ್ಲಾ ಜೀವಿಗಳು ಕೂಡ ಒಂದು ಅನ್ನೋದನ್ನ ಇದು ಈ ಘಟನೆ ಅಂತಕ್ಕಂಥದ್ದು ತೋರಿಸುತ್ತಂತೆ. ಉಸಿರಾಡ್ತಾ ಅನುಕಂಪನವನ್ನ ಉಂಟು ಮಾಡುತ್ತದೆ. ನೋಡಿ, ಬುದ್ಧನ ಕಾರುಣ್ಯ ಇಲ್ಲಂದರೆ ಮೂಡಿರಬಹುದು. ಬಹುಶಃ ಬುದ್ಧ ಏನು ನಮ್ಗೆ ಬೌದ್ಧ ಧರ್ಮವನ್ನ ಸ್ಥಾಪನೆಯನ್ನ ಮಾಡುವ ಮುಖೇನ ಇಡೀ ವಿಶ್ವಕ್ಕೆ ಒಂದು ಅಹಿಂಸೆಯ ತತ್ವವನ್ನ ಬೋಧನೆಯನ್ನ ಮಾಡಿದ, ಶಾಂತಿಯನ್ನ ಪ್ರತಿಪಾದನೆಯನ್ನ ಮಾಡಿದ. ಶಾಂತಿ ಆಗಿರ್ಬೋದು, ಅಹಿಂಸೆ ಇರ್ಬೋದು. ಅಂಗುಲಿಮಾಲ ಅಂತಕ್ಕಂತಹ ರಾಕ್ಷಸನ್ನೇ ಪರಿವರ್ತನೆ ಮಾಡುವಂಥದ್ದು ಬುದ್ಧ. ಸೊ ಅವತ್ತಿನ ಕಾಲದಲ್ಲಿರ್ತಕ್ಕಂತಹ ಬುದ್ಧನ ತತ್ವಗಳು ಅವತ್ತಿಗೆ ಮಾತ್ರ ಅಲ್ಲ, ಇವತ್ತಿಗೂ ಕೂಡ ಅವು ಪ್ರಸ್ತುತವಾಗಿರ್ತಕ್ಕಂಥವು. ಸೊ ಹಾಗಾಗಿ ಆ ಬುದ್ಧನ ಕರುಣೆ, ಸಮಾನತೆ ಅಂತಕ್ಕಂತಹ ತತ್ವಗಳು ಬಹುಶಃ ಒಬ್ಬರಿಗಷ್ಟೇ ಅಲ್ಲ, ಒಂದು ಜೀವಿಗೆ ಅಷ್ಟೇ ಅಲ್ಲ, ಅವತ್ತಿನಿಂದ ಇವತ್ತಿನ ಇರ್ತಕ್ಕಂತಹ ಪ್ರತಿಯೊಂದು ಜೀವಿಗಳು, ಉಸಿರಾಡ್ತಕ್ಕಂಥ ಪ್ರತಿಯೊಂದು ಜೀವಿ ಕೂಡ ಆ ಬುದ್ಧನ ಕರುಣೆ ಅಂತಕ್ಕಂಥದ್ದು ತಲುಪುತ್ತೆ ಬೇಕು ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಿರ್ತಕ್ಕಂಥದ್ದು. ಕೊನೆಯ ಸುಲಿಗೆ ದ್ವೇಷ, ಅಸೂಯೆಗಳಿಂದ ಕ್ಷೋಭೆಗೊಂಡು ನರಳುತ್ತಿರುವ ಜಗತ್ತು ಅದು ಘಾಸಿಗೊಳಿಸುವುದು ತನ್ನ ಆಳದ ಒಳ ಸಮಷ್ಟಿ ಮನಸ್ಸಲ್ಲಿ. ಈ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇರುತ್ತಾರೆ. ನಾವು ಮನುಷ್ಯರು ನಮ್ಮೊಳಗೆ ಮುಚ್ಚಾವಸ್ಥೆಯಲ್ಲಿರುವ ಕಾರುಣ್ಯವನ್ನ ಎಚ್ಚರಿಸಗೊಳಿಸಬೇಕಾಗಿದೆ. ಈ ಎಡೆ ಇದು ಜಾಗತೀಕರಣವನ್ನ ರೂಪಿಸಬೇಕಾಗಿದೆ. ಆಗ ಮಾತ್ರವೇ ಅದು ಜಾಗತೀಕರಣ. ಹಾಗಾಗಿ ಮನುಷ್ಯನೇ ಮತ್ತೆ ಹಾಗಾಗಿ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ನವರಸಗಳು ಇದ್ದಾವೆ ಅಂತ ಹೇಳ್ತೀವಿ. ನವರಸಗಳು ಪ್ರತಿಯೊಬ್ಬರ ಮನುಷ್ಯನ ಮನಸ್ಸಿನಲ್ಲಿದ್ದಾವೆ. ಆದ್ರೆ ಆಯಾಯ ಸಂದರ್ಭಕ್ಕೆ ಅನುಗುಣವಾಗಿ ಒಂದೊಂದು ರಸವೂ ಕೂಡ ಹೊರಬರ್ತವೆ. ಸಂದರ್ಭಕ್ಕೆ ಅನುಗುಣವಾಗಿ ಒಂದೊಂದು ರಸವೂ ಕೂಡ ಹೊರಬರ್ತವೆ. ಸೊ ಆ ರೀತಿಯಾಗಿ ಆ 9 ರಸಗಳಲ್ಲಿ ಒಂದು ಕರುಣೆ, ಕಾರುಣ್ಯ ಅಂತ ಹೇಳಿರೋದು ಅದೇ ಮಾತನ್ನೇ. ಹಾಗಾಗಿ ಆ ಕರುಣೆ ಅಂತಕ್ಕಂಥದ್ದು ಏನ ಎಲ್ಲರ ಮನಸ್ಸಿನಲ್ಲಿ ಇದೆಯೋ ಅಂತಹ ಕರುಣೆಯನ್ನ ನಾವು ಮೊದಲನೇದಾಗಿ ನಾವು ಜಾಗೃತ, ಆಯಾ ಸಂದರ್ಭಕ್ಕೆ ಬರೋದಂತಲ್ಲ, ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಕರುಣೆ ಅಂತಕ್ಕಂಥದ್ದನ್ನ ನಾವು ಜಾಗೃತಗೊಳಿಸಬೇಕಾಗಿದೆ. ಕರುಣೆಯನ್ನ ನಮ್ಮ ಸುತ್ತಮುತ್ತಲಿರ್ತಕ್ಕಂತಹ ಎಲ್ಲಾ ಜನರನ್ನು ಕೂಡ ಒಂದೇ ರೀತಿ ಕಾಣಬೇಕಾಗಿದೆ. ಎಲ್ಲರೂ ಕೂಡ ಸರಿಸಮಾನರು ಅನ್ನೋ ಒಂದು ಭಾವನೆಯನ್ನ ಕಾಣಬೇಕಾಗುತ್ತೆ. ಸೊ ಅದನ್ನ ಅಂತ ಹೇಳಿರ್ತಕ್ಕಂಥ ಒಂದು ಮಾತು. ಹಾಗಾದಾಗ ಮಾತ್ರ ಇಡೀ ಜಗತ್ತು ಅಂತಕ್ಕಂಥದ್ದು ಉದ್ಧಾರ ಆಗಲಿಕ್ಕೆ ಸಾಧ್ಯ. ಆಗ ಮಾತ್ರವೇ ಅದು ಜಾಗತೀಕರಣ, ಜಗತ್ತು ಮುಂದುವರೆದ ರಾಷ್ಟ್ರ ಆಗಲಿಕ್ಕೆ ಕಾರಣ ಆಗುತ್ತೆ, ಸಾಧ್ಯ ಆಗುತ್ತೆ ಅಂತಕ್ಕಂಥ ಒಂದು ಮಾತನ್ನ ನಮ್ಮ ಲೇಖಕರಾಗಿರ್ತಕ್ಕಂತಹ ಮಹಾದೇವರು ಹೇಳಿರ್ತಕ್ಕಂತಹ ಮಾತು ಮಕ್ಕಳೇ. ಇದಿಷ್ಟು ಕೂಡ ಇವತ್ತಿನ ತರಗತಿಗೆ ಸಂಬಂಧಪಟ್ಟಂತೆ ಮಕ್ಕಳೇ. ಎದೆಗೆ ಬಿದ್ದ ಅಕ್ಷರ ಈ ಪಾಠ ಇವತ್ತಿಗೆ ಇಲ್ಲಿಗೆ ಮುಕ್ತಾಯ ಆಯಿತು. ನೋಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿದೆ. ಈಗಾಗಲೇ ನಿನ್ನೆ ಮಾಡಿದಂತಹ ಪಾಠಕ್ಕೆ ಸಂಬಂಧಪಟ್ಟಂತೆ ಮತ್ತು ಇವತ್ತಿನ ಪಾಠಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳನ್ನ ಇಲ್ಲಿದೆ. ಮತ್ತೊಮ್ಮೆ ರಿವಿಷನ್ ಮಾಡೋಣಂತೆ. ಹೋಮ್ವರ್ಕ್ ಅನ್ನ ಮಾಡಿ ಮಕ್ಕಳೇ. ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಯಾವುವು? ಆಗಲೇ ಕೇಳಿದ ನಾನು, ಹೇಳಿ ನೋಡೋಣ. ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಯಾವುವು? ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ, ಇಂದಲ್ಲ ನಾಳೆ ಫಲ ಕೊಟ್ಟೆ ಕೊಡ್ತವೆ. ಮನೆ ಮಂಚಮ್ಮ ಯಾರು? ಮನೆ ಮಂಚಮ್ಮ ಗ್ರಾಮ ದೇವತೆ. ಈ ಮನೆ ಮಂಚಮ್ಮನ ಕಥೆಯನ್ನ ನಮ್ಮ ಲೇಖಕರಿಗೆ ಹೇಳಿದವರು ಯಾರಾದರೆ ಯಾರು ಹೇಳಿದ್ರು? ಕವಿ ಸಿದ್ದಲಿಂಗಯ್ಯನವರು ಹೇಳಿದ್ರು. ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಯಾರು? ಶಿವಾನುಭವ ಶಬ್ದಕೋಶ ಪುಸ್ತಕನ ಬರೆದವರು ಹಳಕಟ್ಟಿಯವರು. ವಚನಕಾರರಿಗೆ ಯಾವುದು ಪ್ರಜ್ಞೆಯಾಗಿತ್ತು? ವಚನಕಾರರಿಗೆ ಯಾವುದು ಪ್ರಜ್ಞೆಯಾಗಿತ್ತು? ಹಾಗಾದರೆ ಅವರವರ ಪ್ರಜ್ಞೆಯೇ ಅವರ ದೇವರಾಗಿತ್ತು. ಇವತ್ತಿನ ಪಾಠದಲ್ಲಿ ಆರಂಭದಲ್ಲೇ ಬಂತು. ವಚನಕಾರರಿಗೆ ಯಾವುದು ದೇವರಾಗಿತ್ತು ಅಂದ್ರೆ ಅವರವರ ಪ್ರಜ್ಞೆಯೇ ಅವರ ದೇವರಾಗಿತ್ತು. ಅಶೋಕ ಪೈ ಅವರ ವೃತ್ತಿ ಯಾವುದು? ಇಲ್ಲಿ ಬರದೆ ನಾನು ಅಳಿಸಿದ್ದೀನಿ. ಅಶೋಕ ಪೈ ಅವರ ವೃತ್ತಿ ಮನೋವೈದ್ಯರು. ಸೈಕಾಲಜಿಸ್ಟ್ ಅಂತ ಇಂಗ್ಲಿಷ್ ಕರೀತಾರಲ್ಲ, ಹಾಗೆ ಕನ್ನಡದಲ್ಲಿ ಮನೋವೈದ್ಯರು. ದೇವನೂರರ ನನ್ನ ದೇವರು ಯಾರೆಂಬುದನ್ನ ಸ್ಪಷ್ಟೀಕರಿಸಿ. ದೇವನೂರರ ನನ್ನ ದೇವರು ಯಾರು ಎಂಬುದನ್ನ ಸ್ಪಷ್ಟೀಕರಿಸಿ. ಯಾರು? ಚಾವಡಿ
ಕಾರುಣ್ಯ ಸಮತೆಯ ಬುದ್ಧನನ್ನ ಇಟ್ಟರೆ ಅದೇ ನನ್ನ ದೇವರಾಗುತ್ತದೆ ಅಲ್ವಾ ಮಕ್ಕಳೇ. ಜೊತೆಗೆ 3-4 ವಾಕ್ಯದಲ್ಲಿ ಅಶೋಕಪ್ಪ ಅವರ ಸಂಶೋಧನಾ ಸತ್ಯ ನಾನು ಹೇಳಿ ಮನೆಯಲ್ಲಿ ಮಾಡಿದಲ್ಲ ಅದೊಂದು ಕಥೆ ಬರುತ್ತೆ. ಸಂಶೋಧನಾ ವರದಿ ಮಾಡ್ಕೋಬೇಕು. ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು? ಅರಿವು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಆಗಲೇ ಪ್ರಶ್ನೆ ಕೇಳಿದ ಉತ್ತರ ಹೇಳಿದೆ ನಾನು. ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನಿರುವ ಕೇವಲ ತಿಳುವಳಿಕೆ ಜ್ಞಾನ ಮಾತ್ರ ಅಲ್ಲ, ಅದು ಕ್ರಿಯೆಯ ಅನುಭವದಿಂದ ಹೊರಬರುವುದು. ಅದು ಕೇಳಿ ತಿಳಿದದ್ದಲ್ಲ, ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ. ಅದು ತತ್ವವಲ್ಲ, ನಡೆಯಿಂದ ನುಡಿ ಹುಟ್ಟಿದರೆ ಅದೇ ಅರಿವು. ಇದಿಷ್ಟು ಬರುತ್ತೆ ಮಕ್ಕಳ. ಜೊತೆಗೆ ಒಂದು 8ನೇ ವಾಕ್ಯ ಸಿದ್ದಲಿಂಗಯ್ಯ ಅವರು ಹೇಳಿದಂತಹ ಕತೆ ಅಂದ್ರೆ ಮನೆ ಮಂಚಮ್ಮ ಮನೆ ಮಂಚ ಮಾಡಾದಂತಹ ಕತೆ. ಆ ಕತೆ ಬರೀಬೇಕಾಗುತ್ತೆ, ಸಂದರ್ಭಗಳಿದಾವೆ ನೋಡ್ತೇವೆ. ಇದಿಷ್ಟು ಇವತ್ತಿನ ಪಾಠ. ಎಲ್ರಿಗೂ ಧನ್ಯವಾದಗಳು.